ಮಲೆನಾಡಿನ ಶಿವಮೊಗ್ಗದಲ್ಲೂ ರಣಬಿಸಿಲು ಹೆಚ್ಚಾಗಿದೆ. 33 ಡಿಗ್ರಿ ತಾಪಮಾನ. ಮಡಿಕೆ ಮೊರೆ ಹೋಗಿದ್ದಾರೆ ಜನ. ಕುವೆಂಪು ರಂಗ ಮಂದಿರದ ಎದುರು ಮಡಿಕೆ ವ್ಯಾಪಾರ ಮಾಡಲಾಗ್ತಾ ಇದೆ. ಮಡಿಕೆಗೆ 300 ರೂಪಾಯಿಯಿಂದ 600 ವರೆಗೂ ಬೆಲೆ ನಿಗದಿ ಮಾಡಲಾಗಿದೆ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಮಲೆನಾಡಿನ ಶಿವಮೊಗ್ಗದಲ್ಲಿ ಬಿಸಿಲಿನ ತಾಪಮಾನ 38 ಡಿಗ್ರಿಗೂ ಹೆಚ್ಚಾಗಿದೆ. ಅತಿ ಹೆಚ್ಚು ಬಿಸಿಲು ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೂ ಕೂಡ ಸಾಕಷ್ಟು ಪರದಾಟ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಶಿವಮೊಗ್ಗ ನಗರದಲ್ಲಿ ಈಗ ಕುಡಿಯೋ ನೀರಿನ ಟ್ಯಾಂಕ್ನಲ್ಲೂ ಕೂಡ ಹೆಚ್ಚಾಗಿ ಬಿಸಿ ಆಗ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಎಲ್ಲರೂ ಮಡಕೆಯನ್ನು ತೆಗೆದುಕೊಂಡು ಹೋಗಿ ಆ ಮಡಕೆಯಲ್ಲಿ ನೀರು ಹಾಕಿ ತಂಪಾಗಿ ನೀರನ್ನು ಕುಡಿಬೇಕು ಅನ್ನೋ ಒಂದು ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಸಾರ್ವಜನಿಕರು ಕೂಡ ಈ ಮಡಕೆಗಳನ್ನು ಖರೀದಿ ಮಾಡಿ ಹೋಗುವಂಥದ್ದಾಗ್ತಾ ಇದೆ. ಇದರಲ್ಲಿ ಸಂಪ್ರದಾಯಬದ್ಧವಾಗಿ ಇರ್ತಕ್ಕಂಥ ಮಡಕೆಗಳು, ಈ ಮಡಕೆಗಳಿಗೂ ಕೂಡ ಒಂದಿಷ್ಟು ನಲ್ಲಿಗಳನ್ನು ಹಾಕಿ ಇದನ್ನು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಬೇರೆ ಬೇರೆ ರೀತಿಯ ನೀರಿನ ಟ್ಯಾಪ್ಗಳನ್ನು ಅಳವಡಿಸಿ ಇದರಲ್ಲಿ ಸಣ್ಣ ಪ್ರಮಾಣದ 1 ಲೀಟ್ರಿಂದ ಹಿಡಿದು 5 ಲೀಟ್ರು 10 ಲೀಟ್ರ್ ತನಕ ಹಾಕುವಂಥದ್ದು ಕೂಡ ಮಡಕೆಗಳನ್ನು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜಸ್ಥಾನದಿಂದ ಬಂದಿರತಕ್ಕಂಥದ್ದು, ಈಗ ನೀವು ಇನ್ನೊಂದು ಡಿಸೈನ್ ಆಗಿರ್ತಕ್ಕಂಥದ್ದು ನೀವೇನು ನೋಡ್ತಾ ಇದ್ದೀರಿ, ಇವೆಲ್ಲ ರಾಜಸ್ಥಾನ ಬೇರೆ ಬೇರೆ ಕಡೆಯಿಂದ ತರಿಸ್ತಾ ಇದ್ದಾರೆ. ಈ ರೀತಿಯ ಅಂದರೆ ಸ್ವಲ್ಪ ಸೊಗಸಾಗಿ ಕಾಣಬೇಕು, ಅಂದದ ಚಿತ್ತಾರ ಇರಬೇಕು, ನೋಡಲಿಕ್ಕೂ ಅಂದರೆ ಕುಡಿಯುವ ನೀರಿನ ಬಾಣ ಏನಿದೆ ಈ ಥರದೊಂದು ಮಡಕೆಗಳು, ಆ ಮಡಕೆಗಳು ತುಂಬ ಚೆನ್ನಾಗಿರಬೇಕು ಅನ್ನೋದು ಕೂಡ ಜನರ ಒಂದು ಫ್ಯಾಷನ್ಗೆ ತಕ್ಕ ಹಾಗೆ ಮಡಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಣಿಸ್ತಾ ಇದೆ. ಇವೆಲ್ಲವನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ನೀವು ಮಾರಾಟ ಮಾಡ್ತಿದ್ರಿ, ಯಾವ್ಯಾವ ಥರದ ಮಾರಾಟ ಮಾಡ್ತಿದ್ರಿ, ಏನೇನು ದರ ಇದೆ, ಆಮೇಲೆ ಜನ ಹೆಂಗೆ ಕಾಯಿಸ್ಪಡ್ತಾ ಇದ್ದಾರೆ? ನಾವೆಲ್ಲ ಹೊರಗಡೆ ತರಿಸ್ತೇವೆ, ರಾಜ್ಯ ತರ್ತೀವಿ, ಇದೆಲ್ಲ ಹೊರಗಡೆ ತರಿಸ್ತಾ ಇದೀವಿ. ವ್ಯಾಪಾರ ಆದ್ರೂ ಮುಂಚೆ ಹಂಗೆ ಹೋಗ್ತಾ ಇಲ್ಲ ಮಡಿಕೆ. ಈಗ ಬಿಸಿಲಿನ ತಾಪ ಫುಲ್ ಜಾಸ್ತಿ ಇದೆ. ಈಗ ಫುಲ್ ಜಾಸ್ತಿ ಇದೆ ಬಿಸಿಲಿನ ತಾಪ. ಹಿಂಗಾಗಿ ಎಷ್ಟು ರೇಟ್ ಮಾಡ್ತೀರಿ? ರೈಟ್ ಅಂದ್ರೆ ನೋಡ್ರಿ, ಒಟ್ಟು 350ರಿಂದ 600 ತನಕ ಮಾರ್ತೇವೆ. ಲೀಟರ್ ನೀರು ಹಿಡಿತು? ಇದು ಒಂದು 16 ಲೀಟ್ರು, 18 ಲೀಟ್ರು, 20 ಲೀಟ್ರು, 10 ಲೀಟ್ರು. ಮಡಿಕೆ ಒಳಗಿಟ್ರೆ ತಣ್ಣಗಿರುತ್ತೆ. ಈ ತಾಪಮಾನ ಒಂದು ಸ್ವಲ್ಪ ನೀರಿಂದು ಇದು ಕಮ್ಮಿ ಇರುತ್ತೆ. ಈ ಬೇರೆದ್ರಲ್ಲಿಟ್ರೆ ಯಾವಾಗ ನೋಡಿದ್ರೆ ಬಿಸಿ ಇರುತ್ತೆ. ಹಂಗಾಗಿ ಈ ಮಡಿಕೆಗಳನ್ನೆಲ್ಲ ಖರೀದಿ ಮಾಡಕ್ಕೆ ನಾವು ಬಂದಿದ್ವಿ. ಮಡಿಕೆ ತಗೊಂಡೋದ್ರೆ ತಣ್ಣಗಿರತ್ತೆ. ನೀರು ತಗೊಂಡೋಗ್ಬೇಕು ಜನಗಳು ಎಲ್ಲ ಮಡಿಕೆಯನ್ನು ತಗೊಂಡು ಖರೀದಿ ಮಾಡಬೇಕು ಮತ್ತು ಅವರ ಜೀವನನ ನಡೀಬೇಕು. ಹಾಗಾಗಿ ಒಂದು ಸ್ವಲ್ಪ ಮಡಿಕೆ ಜನಗಳು ಅತಿ ಹೆಚ್ಚಾಗಿ ಖರೀದಿ ಮಾಡಬೇಕಂದ್ರೆ ನಮ್ಮ ಆಸೆ. ಶಿವಮೊಗ್ಗದಿಂದ ಕ್ಯಾಂಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.